ಹಾಯ್ ಹೆಲ್ಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಅಲ್ಲಿ ಇವತ್ತು ಫುಲ್ ಚೈತ್ರನ ಹಾಕೊಂಡು ಎಲ್ಲರೂ ರುಬ್ತಿರ್ತಾರೆ ಗುರು. ಯಾಕಂದ್ರೆ ಅಮ್ಮ ಸರಿಯಾಗಿ ಉಸ್ತುವಾರಿ ಕೂಡ ಮಾಡಲ್ಲ, ಟಾಸ್ಕ್ ಅಂತೂ ಯಾವ್ದು ನೆಟ್ಟಿಗೆ ಆಡೋದೇ ಇಲ್ಲ. ಅದೇನ್ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ಗುರು ಚೈತ್ರ ಉಸ್ತುವಾರಿಗೆ ಹಿಡಿದ್ರೆ ಉಸ್ತುವಾರಿ ಮಾತ್ರ ಮಾಡ್ಬೇಕು, ಟೀಮ್ ಗೆಲ್ಬೇಕು ಅನ್ನೋದೆಲ್ಲ ಇರಬಾರ್ದು. ಅವ್ರು ಮಾಡೋ ತಪ್ಪಿಂದ ಇಡೀ ಟೀಮ್ ಅನುಭವಿಸ್ಬೇಕಾಗತ್ತೆ. ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಅದು ಹಂಗೆ ಆಗಿದ್ದು. ಅವ್ರು ಮಾಡಿರೋ ತಪ್ಪಿಂದ ಇಡೀ ಟೀಮಿಗೆ ಎಲ್ಲರೂ ನಾಮಿನೇಟ್ ಆಗೋ ಪರಿಸ್ಥಿತಿ ಬರುತ್ತೆ. ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ, ಅದೇ ಎಲ್ಲರೂ ನಾಮಿನೇಟ್ ಮಾಡಿರ್ತಾರೆ ಬಿಗ್ ಬಾಸ್, ಯಾಕಂದ್ರೆ ಟಾಸ್ಕ್ ರದ್ದಾಗಿರುತ್ತಲ್ಲ. ಇವಾಗ ನೀವು ನಾಮಿನೇಟ್ ಇಂದ ಪಾರ್ ಆಗಕ್ಕೆ ಅಂದ್ರೆ ನೀವು ಅಲ್ಲೋಗಿ ಆ ಟಾಸ್ಕ್ ಸರಿಯಾಗಿ ಆಡಿದ್ರೆ ನೀವು ನಾಮಿನೇಟ್ ಇಂದ ಪಾರ್ ಆಗ್ಬೋದು. ಅದಕ್ಕೆ ಅವಕಾಶ ಮಾಡ್ಕೊಡ್ತಿದ್ದಾರೆ ಬಿಗ್ ಬಾಸ್. ಆ ಟಾಸ್ಕ್ ಆಡ್ತಿರೋದು ಚೈತ್ರ ಮತ್ತೆ ಗೌತಮಿ ಅವರು. ಆ ಚೈತ್ರ ಆ ಬಾಲ್ ಹಿಂಗ್ ಇಟ್ಕೊಂಡು ಹೋಗ್ತಾರೆ, ಸರಿಯಾಗಿ ಪಾಸ್ ಮಾಡ್ತಿಲ್ಲ ಗೌತಮಿ ಅವರಿಗೆ. ಅದು ಎಲ್ರಿಗೂ ಟ್ರಿಗರ್ ಆಗ್ತಿದೆ. ಆ ಕಡೆಯಿಂದ ಮಂಜಣ್ಣ ಹೇಳ್ತಿರ್ತಾರೆ, ಎತ್ತಮ್ಮ ಹೈಟ್ ಎತ್ಬಿಟ್ಟು ಹಿಂಗ್ ಕೊಡು ಅಂತ. ಅವ್ರು ಅದ್ ಮಾಡ್ತಿರಲ್ಲ. ಆಮೇಲೆ ತ್ರಿವಿಕ್ರಮ್ ಅವರು ಹೇಳ್ತಾರೆ, 50 ಸಲ ಆಯ್ತು, ಒಂದ್ ಸಲನೂ ನೀನ್ ಪಾಸ್ ಮಾಡ್ಲಿಲ್ಲ ಅಂತ. ಆಮೇಲೆ ಇವ್ರು ಚೈತ್ರ ಅವರು ನನ್ ಕೈಲಿ ಆಗ್ತಿಲ್ಲ ಅಂತ ಒಂಥರ ಹೇಳ್ತಾರೆ. ಅವಾಗ ಭವ್ಯ ಗೌಡ ಅವರು ಕುತ್ಕೊಂಡು ಆ ಕಡೆಯಿಂದ ಹೇಳ್ತಿರ್ತಾರೆ, ಆಗ್ತಿಲ್ಲ ಅಂದ್ರೆ ಏನು, ಟಾಸ್ಕ್ ಆಡ್ತಿಲ್ಲ ಅಂದ್ರೆ ಏನ್ ಅರ್ಥ, ನೀನ್ ಮಾತಾಡ್ತಿರೋದ್ರಲ್ಲಿ ಏನ್ ಅರ್ಥ ಇದೆ ಅನ್ನೋ ರೀತಿ ಮಾತಾಡ್ತಾರೆ. ಆಮೇಲೆ ಗೌತಮಿ ಅವರು ಮಂಜಣ್ಣಗೆ ಹೇಳ್ತಿರ್ತಾರೆ, ಮಾತಾಡ್ಬೇಡಿ ಇಲ್ಲಿ ಅಂತೆಲ್ಲ ಅಂತಿರ್ತಾರೆ. ಆಮೇಲೆ ಮಂಜಣ್ಣ ಉಳ್ಸಕ್ತಾನೆ ಈ ಟಾಸ್ಕ್ ಆಡ್ತಿರೋದು, ನಾವೇನು ಸುಮ್ನೆನಾ ಇಲ್ಲಿ ಇರೋದು, ಉಳ್ಸೋದಕ್ಕೆ ತಾನೇ ಆಡ್ತಿರೋದು ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಆಮೇಲೆ ಚೈತ್ರ ಅವ್ರು ಹೋಗಿ ನನ್ ಕೈಲಿ ಟಾಸ್ಕ್ ಆಡಕ್ ಆಗ್ಲಿಲ್ಲ ಅನ್ನೋ ರೀತಿ ಅಳ್ತಿರ್ತಾರೆ. ಈ ಪ್ರೋಮೋದಲ್ಲಿ ಇಷ್ಟು ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಚೈತ್ರ ಅವರಿಗೆ ಟಾಸ್ಕ್ ಆಡಕ್ ಆಗ್ತಿಲ್ಲ ಗುರು. ಅವರು ಪ್ರತಿ ಸಲನೂ ಇದೆ ಉಸ್ತುವಾರಿ ಕೊಟ್ಟಾಗ ನಾನು ಹೇಳ್ತಿದ್ದೀನಿ ನೋಡಿ, ಸಾಕಷ್ಟು ಬಾರಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಉಸ್ತುವಾರಿ, ಅಷ್ಟೇ ತಪ್ಪುಗಳನ್ನು ಮಾಡಿದ್ದಾರೆ. ನಿನ್ನೆ ಉಸ್ತುವಾರಿ ಕರೆಕ್ಟ್ ಆಗಿತ್ತು, ಯಾಕಂದ್ರೆ ರಜತ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಅವರು ಕೂಡ ಅದೇ ಮಾಡಿದ್ದು. ಆ ಕಡೆ ತಂಡದಿಂದ ಯಾರಾದ್ರು ಮಾತಾಡದೆ ನಾವು ಫೌಲ್ ಕೊಡ್ತೀನಿ ಅಂತ ಅಂದು 20 ಸೆಕೆಂಡ್ಸ್ ಎಣ್ಸೋದು ಅದೆಲ್ಲ ಮಾಡ್ತಿದ್ದು. ಅಂದ್ರೆ ಆ ಗೇಮ್ ಅಲ್ಲಿ ಡಿಸ್ಕಷನ್ ಮಾಡಿರ್ಲಿಲ್ವಂತೆ ಐಶ್ವರ್ಯ ಅವ್ರ ಹತ್ರ, ಈ ತರ ನಾವು ಫೌಲ್ ಕೊಡ್ಬೇಕು, ಆ ತಂಡದವ್ರು ಮಾತಾಡಿದಾಗ ನಾವು ಫೌಲ್ ಕೊಡ್ಬೇಕು ಅಂತ ಡಿಸ್ಕಷನ್ ಮಾಡಿರ್ಲಿಲ್ವಂತೆ. ಇವ್ರು ಹಂಗೆ ತಗೊಂಡಿದ್ದಕ್ಕೆ ರೈಸ್ ಆಯ್ತು ಎಲ್ಲರಿಗೂ. ಆದ್ರೆ ಉಸ್ತುವಾರಿ ಚೆನ್ನಾಗಿ ನಡೆಸಿದ್ರು ಅಂತ ಅನ್ಸ್ತು ಆ ಗೇಮ್ ಅಲ್ಲಿ, ಅಷ್ಟೊಂದೇನ್ ಇದಾಗಿಲ್ಲ ಅನ್ನೋದು ಕೂಡ. ಆದ್ರೆ ಇವತ್ತು ಇವ್ರು ಮಾಡ್ತಿದಾರಲ್ಲ, ಬೆಳಿಗ್ಗೆ ಆ ದಿಂಬು ಟಾಸ್ಕು ಮತ್ತೆ ಇವಾಗ ಆ ಉಸ್ತುವಾರಿ ಕೂಡ ಸರಿಯಾಗಿ ಮಾಡ್ಲಿಲ್ಲ. ಅಲ್ಲಿ ಹನುಮಂತಣ್ಣ ರೈಸ್ ಮಾಡಿದ್ರು ಅಂದ್ರೆ ವಾಯ್ಸ್, ಹನುಮಂತಣ್ಣ ಸುಮ್ನೆ ರೈಸ್ ಮಾಡಲ್ಲ, ಅವ್ರು ಅಷ್ಟು ಈಸಿಯಾಗಿ ರೈಸ್ ಮಾಡಲ್ಲ. ಹನುಮಂತಣ್ಣ ತುಂಬಾ ಕೂಲ್ ಆಗಿರುತ್ತಾರೆ. ಅವ್ರು ರೈಸ್ ಮಾಡಿದಾರೆ ಅಂದ್ರೆ ಏನೋ ತಪ್ಪು ಮಾಡಿದ್ದಾರೆ. ಚೈತ್ರ ಅವರು ತಪ್ಪು ಮಾಡಿರೋದಕ್ಕೆ ಅವ್ರು ಹೇಳಿರೋದು. ಮತ್ತೆ ಇವಾಗ ಟಾಸ್ಕ್ ಬಂದಿದೆ, ಟಾಸ್ಕ್ ಆಡಕ್ಕೆ, ಟಾಸ್ಕ್ ಅದು ಆಡ್ಬೇಕಲ್ಲ, ಯಾವ್ದು ಸರಿಯಾಗಿ ಆಡ್ತಿಲ್ಲ. ಇದೇ ತರ ಆಡ್ತಾ ಹೋದ್ರೆ ಮನೆಯಿಂದ ಆಚೆ ಬೇಗ ಹೋಗ್ಬೇಕಾಗತ್ತಷ್ಟೇ. ಅಲ್ಲೆಲ್ಲ ಅಳೋದು ಅದೆಲ್ಲ ಆಗಲ್ಲ. ಟಾಸ್ಕ್ ಗೆಲ್ಬೇಕಷ್ಟೇ. ಗೆಲ್ಲಕ್ ಆಗ್ತಿಲ್ವಾ, ಟಾಸ್ಕ್ ಸರಿಯಾಗಿ ಆಡಕ್ ಆಗ್ತಿಲ್ಲ, ಅದನ್ನು ಒಪ್ಕೊಂಡ್ಬಿಡ್ಬೇಕು, ನನ್ ಕೈಲಿ ಆಗ್ತಿಲ್ಲ ಅಂತ. ಅಳೋದೆಲ್ಲ ಮಾಡಬಾರದು, ಅಂದ್ರೆ ಒಂಥರ ಸಿಂಪತಿ ಎಲ್ಲ ಗಿಡ್ಸ್ಕೊಂಬಾರದು. ನಿನ್ನೆನೂ ಕೂಡ ಅವ್ರು ಆಪೋಸಿಟ್ ಟೀಮರ್ ಸೋತಿದ ಮೇಲೆ ಎಲ್ಲ ಮಾತಾಡ್ತಿದ್ದಾರೆ. ಸೋಲವರೆಗೂ ಏನ್ ಮಾಡ್ತಿದ್ದೆ, ನನಗೆ ಅದಾಗಿತ್ತು ಇದಾಗಿತ್ತು ಅವೆಲ್ಲ ಮಾತಾಡಬಾರದು. ಅವರು ಜುಟ್ಟಿಟ್ಕೊಂಡಿದ್ದು ಅದೆಲ್ಲ ಮಾತಾಡ್ಲೇಬಾರದು. ಸೋತದೆ ಅಷ್ಟೇ, ಒಪ್ಕೊಬೇಕು. ಯಾರು ಸೋಲ್ ಒಪ್ಕೊಳಲ್ಲ, ಅದು ಇದು ಅಂತೆಲ್ಲ ಏನೇನೋ ಮಾತು ತಿರುಗಿಸ್ತಾರೆ. ಸೋಲ್ ಒಪ್ಕೊಂಡು ನೆಕ್ಸ್ಟ್ ಟಾಸ್ಕ್ ಚೆನ್ನಾಗ್ ಆಡ್ಬೇಕು. ನೋಡಿ ಇವಾಗ ರಜತ್ ಅವ್ರ ಟೀಮು ಎಲ್ಲ ಸೋಲ್ತಿದ್ದು, ಇವಾಗ ಈ ಟಾಸ್ಕ್ ಅಲ್ಲಿ ಚೈತ್ರ ಅವ್ರ ಪರ್ಫಾರ್ಮೆನ್ಸ್ ಏನು ಇಲ್ದೇ ಇರೋ ಕಾರಣ ಇವಾಗ ತ್ರಿವಿಕ್ರಮ್ ಅವ್ರ ಟೀಮ್ ಅನುಭವಿಸ್ಬೇಕಾಗತ್ತೆ ನಾಮಿನೇಷನ್ ಅಲ್ಲಿ. ಇಷ್ಟೊತ್ತೆಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದು ವಾರ ಪೂರ್ತಿ ಇವಾಗ ಕೊನೆಯಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಬೇಜಾರಾಗೇ ಆಗುತ್ತೆ. ಎಲ್ಲ ಮಾತಾಡ್ತಾರೆ. ಅದಕ್ಕೆ ಮಂಜಣ್ಣ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು, ಉಳ್ಸ್ಕೊಳಕ್ ತಾನಮ್ಮ ಆಡ್ತಿರೋದು, ಯಾಕೆ ಸರಿಯಾಗಿ ಆಡ್ತಿಲ್ಲ, ಆಡ್ರಿ ಹೇಳ್ತಿದಾರೆ ಅಲ್ಲಿಂದ, ಇನ್ನು ಹೈಟ್ ಎತ್ತಬೇಕು ಅದೆಲ್ಲ ಹೇಳ್ತಿದ್ದಾರೆ. ಇವರಿಗೆ ಅಪ್ಪ ಅಂದ್ರೆ ಅವ್ರಲ್ಲಿ ಕುತ್ಕೊಂಡು ಏನು ಸ್ಟ್ರಾಟಜಿ ಹೇಳ್ಕೊಡ್ಬಾರ್ದಂತೆ. ಇವರಿಗೆ ಆಟದ ಮೇಲೆ ಕಾನ್ಸಂಟ್ರೇಷನ್ ತಪ್ಪೋಗುತ್ತಂತೆ. ಅದಕ್ಕೆ ಗೌತಮ್ ಜೋರಾಗಿ ಮಾತಾಡ್ತಿದ್ರು ಮಂಜಣ್ಣ ಮೇಲೆ. ಅದೇನ್ ಆಡಿ ಗೆಲ್ಸ್ತಾರೋ ಟೀಮ್ನ ಇಲ್ಲ ಇದ್ ಮಾಡ್ತಾರೋ ಅನ್ನೋದು ಪೂರ್ತಿ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು. ಎಪಿಸೋಡ್ ನೋಡಿ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.